ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಬ್ಯಾಂಕ್ನಲ್ಲಿ ಭರ್ಜರಿ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಗೆಳೆಯರೇ, ಕರ್ನಾಟಕ ಬ್ಯಾಂಕ್ನಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಒಂದು ನೇಮಕಾತಿ ಅಧಿಸೂಚನೆ ಇದಾಗಿದೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟನ್ನು ನೋಡೋದಾದರೆ, ಓಪನಿಂಗ್ ಡೇಟ್ ಅಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಪ್ರಾರಂಭ ಆಗ್ತಕ್ಕಂಥದ್ದು ಜನವರಿ 8, 2020ರಿಂದ ಕೊನೆಯ ದಿನಾಂಕ 18/1/2020 ಇರುತ್ತೆ. ಅರ್ಜಿಯನ್ನು ಸಲ್ಲಿಸು ಮತ್ತು ಆನ್ಲೈನ್ ಮೂಲಕ ಪೇಮೆಂಟನ್ನು ಪೇಡ್ ಮಾಡೋದಕ್ಕೆ ಇರತಕ್ಕಂತಹ ಒಂದು ದಿನಾಂಕ ಇದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರ ಒಂದು ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಆಗಿ 28 ವರ್ಷ ಇದೆ. ಜನವರಿ 1, 2020ಕ್ಕೆ ಸಂಬಂಧಿಸಿದಂತೆ ಇನ್ನು SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ವಯೋ ರಿಯಾಯಿತಿಯನ್ನು ನೀಡಲಾಗಿದೆ. ಇದರ ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ. ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಅಥವಾ ಯೂನಿವರ್ಸಿಟಿಯ ಒಳಗೆ PG ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ಎಕ್ಸ್ಕ್ಲೂಡಿಂಗ್ ಇದೆ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೋಸ್ ಅಥವಾ 1 ವರ್ಷದ ಎಕ್ಸಿಕ್ಯೂಟಿವ್ ಮುಗಿಸಿದ್ರೆ ಅದು ಇದರ ವ್ಯಾಪ್ತಿಗೆ, ಅಂದರೆ PG ವ್ಯಾಪ್ತಿಗೆ ಒಳಪಡೋದಿಲ್ಲ. ಅವರು ಇದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಅವ್ರನ್ನ ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿರ್ತಕ್ಕಂಥವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕ 600 ರೂಪಾಯಿ ಇದೆ. SC ST ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ 500 ರೂಪಾಯಿ ಇದೆ. ಪ್ಲಸ್ ಅಪ್ಲಿಕೇಬಲ್ GST ಅಂತ ಹೇಳಿದ್ದಾರೆ. GST 18% ಇದಕ್ಕೆ ಪ್ಲಸ್ ಆಗುತ್ತೆ. ಸೊ ಅರ್ಜಿ ಶುಲ್ಕ 600 ರೂಪಾಯಿ OBC ಮತ್ತು ಜನರ ಅಥವಾ ಇನ್ನಿತರ ಇದಕ್ಕೆ 500 ರೂಪಾಯಿ. SC ST ಆಗಿದ್ದರೆ 500 ರೂಪಾಯಿ ಮಾತ್ರ ಪೇ ಮಾಡಬೇಕಾಗುತ್ತೆ ವಿತ್ ಅಪ್ಲಿಕೇಬಲ್ GST ಅಂತ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಫೆಬ್ರವರಿ 16, 2020ಕ್ಕೆ ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡ್ತಕ್ಕಂತಹ ಪ್ಲೇಸಸ್ ನೋಡಿದರೆ ಬೆಂಗಳೂರು, ಧಾರವಾಡ, ಹುಬ್ಳಿ, ಮಂಗಳೂರು, ಮುಂಬೈ, ನ್ಯೂ ಡೆಲ್ಲಿ ಇಷ್ಟು ಪ್ಲೇಸ್ಗಳು ಇದರ ಒಂದು ಎಕ್ಸಾಮಿನೇಷನ್ ಕೇಂದ್ರ ಆಗಿದೆ. ಆನ್ಲೈನ್ ಎಕ್ಸಾಮಿನೇಷನ್ ಕೇಂದ್ರ ಆಗಿದೆ. ಇದರಲ್ಲಿ ಒಂದು ಸೆಂಟ್ರನ್ನು ಚೇಂಜ್ ಮಾಡುವಂತಹ ಒಂದು ಎಲ್ಲ ಹಕ್ಕುಗಳನ್ನು ಬ್ಯಾಂಕ್ಗೆ ಹೊಂದಿರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸಾಮ್ ಬರೋದಕ್ಕೆ ಅಲವೆನ್ಸನ್ನು ಕೊಡೋದಿಲ್ಲ ಅಥವಾ ರಿಯಂಬರ್ಸ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಆಯ್ಕೆಯಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು 3 ವರ್ಷ ಕಡ್ಡಾಯವಾಗಿ ಕೆಲಸವನ್ನು ನಿರ್ವಹಿಸ್ತೀನಿ ಅಂತಕ್ಕಂಥ ಒಂದು ಬಾಂಡನ್ನು ಮಾಡಿಕೊಡ್ಬೇಕು. ಸೊ ಒಂದು ವೇಳೆ ಅದು ನೀವು ಮಾಡೋದಕ್ಕಾಗಿಲ್ಲ ಅಂತಂದರೆ ಅದಕ್ಕಾಗ್ತಕ್ಕಂಥ ಎಲ್ಲ ಡ್ಯಾಮೇಜಸನ್ನು ನೀವೇ ರಿಕ್ವೈರ್ಡ್ ಮಾಡಿಕೊಡ್ಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನು ನೋಡ್ಬೋದು, ಕಂಡೀಷನ್ಸಲ್ಲಿ ಇರುತ್ತೆ. ಇನ್ನು ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವರೆಲ್ಲರೂ ಕೂಡ ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗಬೇಕು. ಅಟೆಂಡ್ ಆಗಿರ್ತಕ್ಕಂಥವ್ರು ಅದು ಬೆಂಗಳೂರು ಬ್ಯಾಂಕ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸಕ್ಸಸ್ಫುಲ್ ಆಗಿ ಈ ಒಂದು ಪ್ರೋಗ್ರಾಮನ್ನು ಮುಗಿಸಿರ್ತಕ್ಕಂಥವರಿಗೆ ಪೋಸ್ಟಿಂಗ್ ಅಥವಾ ಬ್ರಾಂಚಸ್ಸಲ್ಲಿ ಆಫೀಸ್ಗಳಲ್ಲಿ ಪೋಸ್ಟಿಂಗನ್ನು ಕೊಡಲಾಗುತ್ತೆ. ಅವರಿಗೆ ಕರೆಂಟ್ ಪೇ ಸ್ಕೇಲ್ ಪ್ರಕಾರ 69,000 ರೂಪಾಯಿ ಪ್ರತಿ ತಿಂಗಳ ವೇತನ ನೀಡಲಾಗುತ್ತೆ. ಎಕ್ಸಾಮಿನೇಷನ್ ಕಾಲ್ ಲೆಟರನ್ನು ಆನ್ಲೈನ್ ಮುಖಾಂತರವಾಗಿ ಡೌನ್ಲೋಡ್ ಮಾಡ್ಕೋಬೇಕು. 16/2/2020ಕ್ಕೆ ಇದರ ಒಂದು ಶೆಡ್ಯೂಲ್ ಆಲ್ರೆಡಿ ಫಿಕ್ಸ್ಡ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಮತ್ತು SMS ಅನ್ನು ಕಳಿಸ್ಕೊಡ್ಲಾಗುತ್ತೆ. ಹೌ ಟು ಅಪ್ಲೈ ಅಂತಂದರೆ ಮೊದಲದಾಗಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು. ಅದಾದ ನಂತರ ಪೇಮೆಂಟನ್ನು ಪೇಡ್ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರವೇ. ಅಂತಿಮವಾಗಿ ಡಾಕ್ಯುಮೆಂಟ್ಸ್ಗೆ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಗೆಳೆಯರೇ, ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಆನ್ಲೈನ್ ಮುಖಾಂತರವಾಗಿ ಅದರ ಒಂದು ವೆಬ್ಸೈಟ್ ಆಗಿರ್ತಕ್ಕಂಥ www.karnatakabank.com ಅನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ನ್ಯೂ ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂತಿಮವಾಗಿ ಸೇವ್ ನೆಕ್ಸ್ಟ್ ಕೊಟ್ಟು ಫೈನಲ್ ಸಬ್ಮಿಟನ್ನು ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಪೇಮೆಂಟ್ ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮುಖಾಂತರ ಮಾಡಬೇಕು. ಅದಕ್ಕೆ ನೀವು ಡೆಬಿಟ್ ಕಾರ್ಡ್ಸ್ ಅಥವಾ ಕ್ರೆಡಿಟ್ ಕಾರ್ಡ್ಸು ಅಥವಾ ನೆಟ್ ಬ್ಯಾಂಕಿಂಗ್, ಮೊಬೈಲ್ ವಾಲೆಟ್ಸ್ ಇವನ್ನೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಶುಲ್ಕವನ್ನು ಸಲ್ಲಿಸೋದಕ್ಕೆ. ಗೆಳೆಯರೇ, ಇದಿಷ್ಟು ಕೂಡ ಪ್ರಮುಖವಾದಂತಹ ಒಂದು ಈ ಅಧಿಸೂಚನೆಯ ಮಾಹಿತಿಯಾಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ www.karnatakabank.comಗೆ ವಿಸಿಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ನೋಟಿಫಿಕೇಶನ್ ವಿವರವನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ಲಿ ಕೂಡ ಹಾಕಿರ್ತೀನಿ. ಅದರ ಮೂಲಕ ನೀವು ಬೇಕಾಗಿರ್ತಕ್ಕಂಥ ಮಾಹಿತಿಗಳೆಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು. ಯಾರೆಲ್ಲ ಆಸಕ್ತಿ ಇದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿಯಾಗಿದೆ. ಇದೇ ರೀತಿಯ ಹೊಸ ಹುದ್ದೆಗಳ ಅದು ಅಧಿಸೂಚನೆಯ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.